ನಮಸ್ತೆ ಇವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ರಿಯಲ್ ನಂಬರ್ಸ್ ಚಾಪ್ಟ್ರಲ್ಲಿ ಎಕ್ಸಸೈಸ್ 1.2 ಸೊಲ್ಯೂಷನ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಎಕ್ಸಸೈಸ್ ಪ್ರಾಬ್ಲಮ್ಸು ತುಂಬ ಇಂಪಾರ್ಟೆಂಟ್ ನಮಗೆ ಎಕ್ಸಾಮಿನೇಷನ್ ಪರ್ಪಸಲ್ಲಿ. ಓಕೆ, ಎಕ್ಸಾಮಿನೇಷನಲ್ಲಿ ಡೆಫಿನೆಟ್ಲಿ ಒಂದು ಕ್ವಶನ್ ಅನ್ನೋದು ನಮ್ಗೆ ಡೆಫಿನೆಟ್ಲಿ ಕೇಳ್ತಾರೆ ಈ ಎಕ್ಸಸೈಸ್ನಿಂದ. ಓಕೆ, ಅಂದರೆ ಈ ಟೈಪ್ ಪ್ರಾಬ್ಲಮ್ ನಮಗೊಂದಿದ್ದೇ ಇರುತ್ತೆ ಓಕೆ ಎಕ್ಸಾಮಲ್ಲಿ. ಓಕೆ, ಫಸ್ಟು ಈ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡೋ ಮುಂಚೆ ನಾನೊಂದು ಕಾನ್ಸೆಪ್ಟ್ನ ನಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ನಾವು ಮೇಯ್ನಾಗಿ ಇಲ್ಲಿ ಒಂದು ಥಿರಮ್ನ ಯೂಸ್ ಮಾಡ್ತೀವಿ. ಫಸ್ಟು ಏನಂದರೆ ಲೆಟ್ ಪಿ ಬಿ ಎ ಪ್ರೈಮ್ ನಂಬರ್. ಓಕೆ, ಪಿ ಅನ್ನೋದು ಪ್ರೈಮ್ ನಂಬರ್ ಆದರೆ ಇಫ್ ಎ ಸ್ಕ್ವೇರ್ ಡಿವಿಸಿಬಲ್ ಬೈ ಪಿ ಆದರೆ ದಟ್ ಇಂಪ್ಲೈಸ್ ಎ ಈಸ್ ಡಿವಿಸಿಬಲ್ ಬೈ ಪಿ ಆಗುತ್ತೆ. ಓಕೆ, ವೇರ್ ಎ ಈಸ್ ಪಾಸಿಟಿವ್ ಇಂಟೀಜರ್. ಎ ಅನ್ನೋದೇನು ಪಾಸಿಟಿವ್ ಇಂಟೀಜರ್. ಈ ಥಿರಮ್ನ ನಾವು ಯೂಸ್ ಮಾಡ್ತೀವಿ ಮೇಯ್ನಾಗಿ, ಒಂದು ಇಂಪಾರ್ಟೆಂಟ್. ಓಕೆ, ಒಂದು ನಿಮ್ಗೆ ಗೊತ್ತಿರಬೇಕು, ಇವಾಗ ಸಪೋಸ್ ಪಿ ಅನ್ನೋದು ಏನ ಡಿವೈಡ್ ಮಾಡ್ತಾ ಇದೆ ಅಂದರೆ ಪಿ ಅನ್ನೋದು ಎಗೆ ಫ್ಯಾಕ್ಟರ್ ಆಗಿರುತ್ತೆ, ಡೆಫಿನೆಟ್ಲಿ ಫ್ಯಾಕ್ಟರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು 6 ಅನ್ನೋ ನಂಬರ್ ತೊಗೊತೀನಿ, ಇದಕ್ಕೆ 2 × 3 ಅಂತ ಬರ್ಕೊಂಡ್ರೆ 2, 3 ಅನ್ನೋದೇನು ಫ್ಯಾಕ್ಟರ್ಸ್, 6ಗೆ 2, 3 ಅನ್ನೋದೇನು ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಇದನ್ನು 2ನ 3ನ ನಾವು ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಓಕೆ, ಇವೆರಡು 6ಗೆ ಫ್ಯಾಕ್ಟರ್ ಆಗಿದೆ. ಓಕೆ, ಇವೆರಡು ಫ್ಯಾಕ್ಟರ್ ಆದರೆ 6ನ ಡೆಫಿನೆಟ್ಲಿ ಇವೆರಡು ಡಿವೈಡ್ ಮಾಡುತ್ತೆ ಕಂಪ್ಲೀಟ್ಲಿ. ಅಂದರೆ ಇವಾಗ 6/2 ತೊಗೊಂಡ್ರೆ ಇದು ಕಂಪ್ಲೀಟ್ಲಿ ಡಿವೈಡ್ ಮಾಡುತ್ತಾ, ಇವಾಗ 6/3 ತೊಗೊಂಡ್ರೆ ಇದು ಕಂಪ್ಲೀಟ್ಲಿ ಡಿವೈಡ್ ಮಾಡುತ್ತೆ. ಕರೆಕ್ಟ್? ಅಂದರೆ 6ನ ನಾವು 2 × 3 ಅಂತ ಎಕ್ಸ್ಪ್ರೆಸ್ ಮಾಡ್ತಾಯಿದ್ವಿ, ಬಿಕಾಸ್ 6ಗೆ ಈ 3 ಅನ್ನೋದು 6ಗೆ ಫ್ಯಾಕ್ಟರ್ ಆಗಿದೆ, ಅದರಿಂದ ಇದನ್ನು ಕಂಪ್ಲೀಟಾಗಿ ಡಿವೈಡ್ ಮಾಡ್ತಿದೆ. ಅದರಿಂದ ಪಿ ಅನ್ನೋದು ಇದ್ರಿಗೆ ಫ್ಯಾಕ್ಟರ್ ಆಗಿರುತ್ತೆ. ಇದನ್ನು ನಾವು ಬೇಕಾದರೆ A/P ಇದೆಯಲ್ಲ, ಎನ ನಾವು P × ಸಮ್ ಕೆ ಅಂತ ಬರ್ಕೊಬೋದು. ಕೆ ಅನ್ನೋದು ಏನಂದರೆ ಕೆ ಈಸ್ ಎ ಪಾಸಿಟಿವ್ ಇಂಟೀಜರ್. ಓಕೆ, ಹೀಗೆ ಬರ್ಕೊಬೋದು. ಓಕೆ, ಪಿ ಕೆ ಅನ್ನೋದು ಏನಂದರೆ ಫ್ಯಾಕ್ಟರ್ಸ್ ಆಫ್ ಎ ಆಗಿರುತ್ತೆ. ಓಕೆ, ಇಲ್ಲಿ 6 ಇದೆಯಲ್ಲ, ಹಾಗೆ ಇದನ್ನು ನಾವು ಹೆಂಗೆ ಬರ್ಕೊಂಡ್ರಿ 2 × 3 ಅಂತ, ಇದನ್ನು ಕೂಡ ನಾವು ಏನ ನಾವು ಹಿಂಗೆ ಬರ್ಕೊಬೋದು, P × ಕೆ ಅಂತ ಬರ್ಕೊಬೋದು. ಅರ್ಥ ಆಯ್ತಾ? ಇದು ಯೂಸ್ ಮಾಡ್ತೀವಿ. ನೆಕ್ಸ್ಟು ನಮಗೆ ರ್ಯಾಷನಲ್ ನಮ್ಮದು ಡೆಫಿನೇಷನ್ ಗೊತ್ತಲ್ಲ. ಯಾವುದಾದ್ರೂ ಒಂದು ರ್ಯಾಷನಲ್ ನಂಬರ್ ನಾವು P/Q ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. Q ಕ್ಯೂನ ನಾವು ಕ್ಯೂ ಅಂತ ಡಿನೋಟ್ ಮಾಡ್ತೀವಿ ರ್ಯಾಷನಲ್ ನಂಬರ್ನ. ಅದನ್ನು ನಾವು A/B ಫಾರ್ಮಲ್ಲಿ ಬರೀತೀವಿ ರ್ಯಾಷನಲ್ ನಂಬರ್ನ. A/B ಅನ್ನೋದೇನೆಂದರೆ ಇಂಟೀಜರ್ಸು. ಓಕೆ, B ≠ 0 ಆ್ಯಂಡ್ A/B ಆರ್ ಕೋಪ್ರೈಮ್ಸ್ ಆಗಿರುತ್ತೆ. ಓಕೆ, ಕೋಪ್ರೈಮ್ಸ್ ಅಂದರೆ ಏನಂದರೆ ದೆರ್ ಈಸ್ ನೋ ಕಾಮನ್ ಫ್ಯಾಕ್ಟರ್ ಅದರ್ ದೆನ್ 1. ಅಂದರೆ ಇವೆರಡೂ ಮಧ್ಯದಲ್ಲಿ ಕಾಮನ್ ಫ್ಯಾಕ್ಟರ್ ಒಂದೇ ಇರುತ್ತೆ. ಓಕೆ, 1 ಮಾತ್ರನೇ ಕಾಮನ್ ಫ್ಯಾಕ್ಟರ್, ಇನ್ಯಾವುದು ಕಾಮನ್ ಫ್ಯಾಕ್ಟರ್ಸ್ ಇರಲ್ಲ ಅಂತ ಇದ್ರ ಮೀನಿಂಗ್ ಕೋಪ್ರೈಮ್ ಅಂದರೆ. ಓಕೆ, ಇವೆರಡೂ ಕಾನ್ಸೆಪ್ಟನ್ನ ಇಲ್ಲಿ ನಾವು ಅಪ್ಲೈ ಮಾಡ್ತೀವಿ ಈ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದ್ರಿಗೆ. ಫಸ್ಟ್ ಒನ್ ನಮಗೆ ಪ್ರೂವ್ ದಟ್ √5 ಈಸ್ ಇರ್ರ್ಯಾಷನಲ್ ಇದೆ, ಅದನ್ನು ಬರ್ಕೊಳ್ಳಿ. ಫಸ್ಟ್ ಒನ್ ಏನು, ನಮಗೆ √5 ಈಸ್ ಇರ್ರ್ಯಾಷನಲ್ ಅಂತ ನಾವು ಪ್ರೂವ್ ಮಾಡಬೇಕು. ಓಕೆ, ಲೆಟ್ ಅಸ್ಯೂಮ್ ದಟ್ √5 ಈಸ್ ಎ ರ್ಯಾಷನಲ್ ನಂಬರ್, ಅಂದರೆ P/Q ಫಾರ್ಮಲ್ಲಿ ಇರುತ್ತೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಓಕೆ, ಲೆಟ್ ಅಂದರೆ ಅಸ್ಯೂಮ್ ಮಾಡ್ತಾ ಇದ್ದೀವಿ ಅಂತ ಇದ್ರ ಮೀನಿಂಗು. ಓಕೆ, A/B ಅನ್ನೋದೇನು ಆರ್ ಇಂಟೀಜರ್ಸ್. ಓಕೆ, B ಈಸ್ ≠ 0. ಓಕೆ, ಆ್ಯಂಡ್ A/B ಅನ್ನೋದೇನು A/B ಆರ್ ಕೋಪ್ರೈಮ್ ಅಂತ ನಾವು ಅಸ್ಯೂಮ್ ಮಾಡ್ತಾಯಿದ್ದೀವಿ. ಕೋಪ್ರೈಮ್ಸ್ ಅಂದರೆ ಏನು, ದೆರ್ ಈಸ್ ನೋ ಕಾಮನ್ ಫ್ಯಾಕ್ಟರ್ ಅದರ್ ದ್ಯಾನ್ 1 ಅಂತ ನಾವು ಅಸ್ಯೂಮ್ ಮಾಡ್ತಾಯಿದ್ವಿ. ಓಕೆ, ಇವಾಗ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿ, ಮಾಡ್ಕೊಳ್ಳಿ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದರೆ ನಮಗೇನು ಬರುತ್ತೆ, ಇದು √5² ದಟ್ ಈಸ್ = A/B² ಬರುತ್ತೆ. ದಟ್ ಈಸ್ ಸ್ಕ್ವೇರು ರೂಟ್ ಕ್ಯಾನ್ಸಲ್ ಆದರೆ ಇಲ್ಲಿ 5 ಬರುತ್ತೆ, ಇದು A²/B² ಆಗುತ್ತೆ. ಓಕೆ, ಇವಾಗ ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊತೀನಿ. ಈ 5ನ ಈ B² ಇಲ್ಲಿ ಬರ್ಕೊಂಡು ಇದನ್ನು ಈಗ ಬರ್ಕೊತೀನಿ ನಾನು. ಈ 5 ಇಲ್ಲಿಗೆ ಬಂದಿದೆ. ಓಕೆ, B² ಇಲ್ಲಿಗೆ ಹೋಗಿದೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಿದ್ದು ಹೀಗೆ. ಓಕೆ, ಇವಾಗ ನಮಗೊಂದು ಥಿರಮ್ ಗೊತ್ತಲ್ಲ, ಇವಾಗ A² ಈಸ್ ಡಿವಿಸಿಬಲ್ ಬೈ P ಅಂದರೆ ದಟ್ ಇಂಪ್ಲೈಸ್ A ಈಸ್ ಡಿವಿಸಿಬಲ್ ಬೈ P. ಕರೆಕ್ಟಾ? 5 ಅನ್ನೋದೇನು ಪ್ರೈಮ್ ನಂಬರ್ ತಾನೆ. ಇಲ್ಲಿ A² ಈಸ್ ಡಿವಿಸಿಬಲ್ ಬೈ 5 ಅಂದರೆ A ಈಸ್ ಡಿವಿಸಿಬಲ್ ಬೈ 5 ಆಗುತ್ತೆ. ಓಕೆ, ಆವಾಗ ನಾವು ಏನು ಹೆಂಗೆ ಬರ್ಕೊಬೋದು, ನಾನು ಏನ A ಈಸ್ ಕ್ಯಾನ್ ಬಿ ರಿಟನ್ ಆಸ್ 5 × K ಅಂತ ಬರ್ಕೊಬೋದಾ. K ಈಸ್ ಎ ಪಾಸಿಟಿವ್ ಇಂಟೀಜರ್. ಕರೆಕ್ಟಾ?
ಪಾಸಿಟಿವ್ ಇಂಟೀಜರ್ ಅಂತ ಬರ್ಕೊಬೋದು. ಕರೆಕ್ಟಾ? ಅಂದರೆ 5 ಇಂಟು ಕೆ ಅಂತ ಬರೆದ್ರೆ 5 ಏನಾಗುತ್ತೆ, 5 ಕೆ ಅನ್ನೋದೇನು ಫ್ಯಾಕ್ಟರ್ಸ್ ಆಫ್ ಎ ಆಗುತ್ತೆ. ಓಕೆ, 5 ಈಸ್ ಫ್ಯಾಕ್ಟರ್ ಆಫ್ ಎ ಆಗುತ್ತೆ. ಕರೆಕ್ಟಾ? ಮತ್ತು ಇದನ್ನು ಇಕ್ವೇಷನ್ ನಂಬರ್ 2 ಅಂತ ತಗೊಳ್ಳಿ, ಇದನ್ನು 1 ಅಂತ ತಗೊಳ್ಳಿ. ಈ 2ನ 1ನಲ್ಲಿ ಸಬ್ಸ್ಟ್ಯೂಟ್ ಮಾಡಿ. ಓಕೆ, ಸಬ್ಸ್ಟ್ಯೂಟ್ 2 in 1 ಮಾಡಿ. ಆವಾಗ ನಮಗೇನು ಬರುತ್ತೆ, ಬಿ ಸ್ಕ್ವೇರ್ ಇಸ್ಗಳು ಎ ಪ್ಲೇಸಲ್ಲಿ 5 ಇಂಟು ಕೆನ ಸಬ್ಸ್ಟ್ಯೂಟ್ ಮಾಡ್ತೀವಿ ಬೈ 5. ಸಿಂಪ್ಲಿಫೈ ಮಾಡಿದ್ರೆ ಬಿ ಸ್ಕ್ವೇರ್ ಇಸ್ಗಳು 5 ಸ್ಕ್ವೇರ್ 25 ಕೆ ಸ್ಕ್ವೇರ್ ಬೈ 5. 5 1 5 5 ಬಿ ಸ್ಕ್ವೇರ್. ಈ 5ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡು ಈಗ ಬರ್ಕೊತೀನಿ ಕೆ ಸ್ಕ್ವೇರ್. ಈ 5ನ ಇಲ್ಲಿ ಡಿನಾಮಿನೇಟರ್ ಕಳಿಸಿದ್ರೆ ಈಗ ಬರುತ್ತೆ. ಇವಾಗ ಮತ್ತೆ ಥಿರಮ್ನ ಅಪ್ಲೈ ಮಾಡಿ. ಓಕೆ, ಇವಾಗ ಬಿ ಸ್ಕ್ವೇರ್ ಡಿವಿಸಿಬಲ್ ಬೈ 5 ಅಂದರೆ ದಟ್ ಇಂಪ್ಲೈಸ್ ಬಿ ಡಿವಿಸಿಬಲ್ ಬೈ 5 ತಾನೆ. ಅಂದರೆ ನಾನು ಬಿನ ಹೆಂಗೆ ಎಕ್ಸ್ಪ್ರೆಸ್ ಮಾಡೋದು, 5 ಇಂಟು ಸಮ್ ಪಾಸಿಟಿವ್ ಇಂಟೀಜರ್ ಎಮ್ ಅಂತ ತೊಗೊತೀನಿ. ಓಕೆ, ವೇರ್ ಎಮ್ ಈಸ್ ಎ ಪಾಸಿಟಿವ್ ಇಂಟೀಜರ್. ಕರೆಕ್ಟಾ? ಅಂದರೆ 5 ಈಸ್ ಫ್ಯಾಕ್ಟರ್ ಆಫ್ ಬಿ ಆಗುತ್ತೆ. ಓಕೆ, ನಾವು ಅಸ್ಯೂಮ್ ಮಾಡ್ಕೊಂಡಿದ್ದೇನೋ, ವಿ ಅಸ್ಯೂಮಡ್ ದಟ್ ಎ ಬಿ ಆರ್ ಕೋಪ್ರೈಮ್ ಅಂತ ನಾವು ಅಸ್ಯೂಮ್ ಮಾಡ್ಕೊಂಡ್ರಿ. ಓಕೆ, ನಾವು ಅಸ್ಯೂಮ್ ಮಾಡ್ಕೊಂಡಿದ್ದು ಇಲ್ಲಿ ಏನಾಗ್ತಾಯಿದೆ, ರಾಂಗ್ ಆಗ್ತಾಯಿದೆ. ಅವರ್ ಅಸ್ಯೂಮ್ಷನ್ ರಾಂಗ್ ಆಗ್ತಾಯಿದೆ. ಓಕೆ, ನಾವು ಅಸ್ಯೂಮ್ ಮಾಡ್ಕೊಂಡಿದ್ದೇನು, ಎ ಬಿ ಆರ್ ಕೋಪ್ರೈಮ್ ಅಂತ. ಬಟ್ ನಾವಿಲ್ಲಿ ತೊಗೊಂಡಿದ್ದೇನು, 5 ಈಸ್ ಎ ಫ್ಯಾಕ್ಟರ್ ಆಫ್ ಬಿ ಆಗ್ತಾಯಿದೆ. ಅಂದರೆ ನಮ್ಮ ಅಸ್ಯೂಮ್ಷನ್ ರಾಂಗ್ ತಾನೆ. ಓಕೆ, ದಸ್ 5 is a common factor of A and B ಆಗುತ್ತೆ. ಓಕೆ, ಬಟ್ ದಿಸ್ ಕಾಂಟ್ರಡಿಕ್ಟ್ಸ್ ದ ಫ್ಯಾಕ್ಟ್ ದಟ್ A and B ಹ್ಯಾವ್ ನೋ ಕಾಮನ್ ಫ್ಯಾಕ್ಟರ್. ನಾವು ಅಂದ್ಕೊಂಡಿದ್ದೇನೋ ಅವೆರಡೂ ಮಧ್ಯದಲ್ಲಿ ಯಾವುದು ಕಾಮನ್ ಫ್ಯಾಕ್ಟರ್ ಇಲ್ಲ ಅಂತ. ಓಕೆ, ಅದ್ರಿಗೆ ಆಪೋಸಿಟ್ ಇದೆ ನಮಗೆ ಬಂದಿರೋ ರಿಸಲ್ಟ್. ಓಕೆ, ಅದರಿಂದ ದಿಸ್ ಕಾಂಟ್ರಾಡಿಕ್ಟ್ಸ್ ದ ಫ್ಯಾಕ್ಟ್ ದಟ್ ಎ ಆ್ಯಂಡ್ ಬಿ ಹ್ಯಾವ್ ನೋ ಕಾಮನ್ ಫ್ಯಾಕ್ಟರ್ ಅದರ್ ದೆನ್ ಒನ್. ಓಕೆ, ಇದರಿಂದ ನಾವೇನು ಹೇಳ್ತೀರಿ, ಬೈ ನಮ್ಮ ಅಸಂಪ್ಷನ್ ಏನಾಗ್ತಾಯಿದೆ. ಓಕೆ, ಇದರಿಂದ ನಮ್ಗೆ ಗೊತ್ತಿದ್ದೇನೆಂದರೆ, ಓಕೆ, ಸೊ ಅವರ್ ಅಸಂಪ್ಷನ್ ಈಸ್ ಇನ್ಕರೆಕ್ಟ್. ಅವರ್ ಅಸಂಪ್ಷನ್ ಅನ್ನೋದು ರಾಂಗ್. ಅವರ್ ಅಸಂಪ್ಷನ್ ಈಸ್ ಇನ್ಕರೆಕ್ಟ್ ಆಗುತ್ತೆ. ಹೆನ್ಸ್ √5 ಈಸ್ ಇರ್ರ್ಯಾಷನಲ್ ನಂಬರ್. ಓಕೆ, ಈಗ ಪ್ರೂವ್ ಮಾಡಬೇಕು. ನೆಕ್ಸ್ಟ್, ಪ್ರೂವ್ ದಟ್ 3 + 2 √5 ಈಸ್ ಇರ್ರ್ಯಾಷನಲ್ ಅಂತ ನಾವು ಪ್ರೂವ್ ಮಾಡಬೇಕು. ಸೆಕೆಂಡ್ ಒನ್, 3 + 2 √5 ಇರ್ರ್ಯಾಷನಲ್ ಅಂತ ನಾವು ಪ್ರೂವ್ ಮಾಡಬೇಕು. ಓಕೆ, ಇದನ್ನು ನಾವು ರ್ಯಾಷನಲ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಓಕೆ, ಇದು ರ್ಯಾಷನಲ್ ಆದರೆ ಎ ಬಿ ಆರ್ ಇಂಟೀಜರ್ಸ್ ಆಗ್ತವೆ. ಬಿ ನಾಟ್ ಈಕ್ವಲ್ ಟು 0 ಆ್ಯಂಡ್ ಎ ಬಿ ಏನಾಗಬೇಕು, ಕೋಪ್ರೈಮ್. ಓಕೆ, ಕೋಪ್ರೈಮ್ಸ್. ಇವಾಗ ನಾನು ಏನು ಮಾಡ್ತೀನಿ, ಈ 3ನ ಈ ಸೈಡ್ ಕಳಿಸ್ಕೊಳ್ಳಿ. ಏನಾಗುತ್ತೆ, 2 √5 ಈಸ್ ಈಕ್ವಲ್ ಟು ಎ ಬೈ ಬಿ -3. ಓಕೆ, 2 √5 ಎಲ್ ಸಿ ಎಮ್ ತೊಗೊಂಡ್ರೆ a - 3b ಬೈ ಬಿ ಆಗುತ್ತೆ. ಈ 2 ಏನಿದೆಯೋ ಇದನ್ನು ಇಲ್ಲಿ ಕಳಿಸ್ಕೊಳ್ಳಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಇವಾಗ √5 ಈಸ್ ಈಕ್ವಲ್ ಟು a - 3b ಬೈ 2b ಆಗುತ್ತೆ. ಇವಾಗ ನೋಡಿ, ಎ ಅನ್ನೋದೇನು ಇಂಟೀಜರ್, ಅರ್ಥ ಆಯ್ತಾ? ಇವಾಗ 3 ಅನ್ನೋದು ಇಂಟೀಜರು, ಬಿ ಅನ್ನೋದು ಇಂಟೀಜರು, ಇದು ಇಂಟೀಜರ್ ಆಗುತ್ತೆ. ಎ ಅನ್ನೋದು ಕೂಡ ಇಂಟೀಜರ್. ಡಿಫ್ರೆನ್ಸ್ ಆಫ್ 2 ಇಂಟೀಜರ್ಸ್ ಏನಾಗುತ್ತೆ, ಇಂಟೀಜರೇ ಆಗುತ್ತೆ. ಅರ್ಥ ಆಯ್ತಾ? ಡಿನಾಮಿನೇಟರಲ್ಲಿ 2 ಅನ್ನೋದು ಇಂಟೀಜರು, ಬಿ ಅನ್ನೋದು ಕೂಡ ಇಂಟೀಜರ್. ಇಂಟೀಜರ್ ಇಂಟು ಇಂಟೀಜರ್ ಏನಾಗುತ್ತೆ, ಇಂಟೀಜರ್ ಬೈ ಇಂಟೀಜರ್ ಏನಾಗುತ್ತೆ, ರ್ಯಾಷನಲ್ ಆಗುತ್ತೆ ತಾನೆ. ಓಕೆ, ಇದರಿಂದ ನಾವೇನು ಬರೀಬೋದು ಅಂದರೆ, ಬರೀತೀವಿ, ಸಿನ್ಸ್ ಎ ಆ್ಯಂಡ್ ಬಿ ಆರ್ ಇಂಟೀಜರ್ಸ್, ಸೊ ಇದೇನಾಗುತ್ತೆ, a - 3b ಬೈ 2a ಈಸ್ ರ್ಯಾಷನಲ್ ಆಗುತ್ತೆ, ಈಸ್ ರ್ಯಾಷನಲ್. ಓಕೆ, ದಸ್ ಇದು ರ್ಯಾಷನಲ್ ಆದರೆ ಇದು ಕೂಡ ಏನಾಗಬೇಕು, ರ್ಯಾಷನಲ್ ತಾನೆ. ಓಕೆ, ಅದು ಕೂಡ ರ್ಯಾಷನಲ್ ಆಗಬೇಕು. ಏನಿದೆ, √5
root 5, okay, is rational, but it contradicts that. This contradicts the fact ರೂಟ್ 5 ಅನ್ನೋದೇನು ನಮ್ಗೆ ಗೊತ್ತಿದೆ. ರೂಟ್ 5 ಇಸ್ ಇರ್ಯಾಷನಲ್ ನಂಬರ್. ಓಕೆ, ರೂಟ್ 2, ರೂಟ್ 3, ರೂಟ್ 5, ರೂಟ್ 7 ಈ ನಂಬರ್ಸ್ ಎಲ್ಲ ಏನು ಇರ್ಯಾಷನಲ್ ನಂಬರ್ಸ್. ಓಕೆ, ಅರ್ಥ ಆಯ್ತಲ್ಲ, ಇದು ಗೊತ್ತಿದೆ. ರೂಟ್ 5 ಈಸ್ ಇರ್ಯಾಷನಲ್. ರೂಟ್ 5 is irrational, so our assumption is incorrect. ನಮ್ಮ ಅಸಂಪ್ಷನ್ ಅನ್ನೋದು ರಾಂಗ್ ಇದೆ. ಓಕೆ, ಎನ್ಸ್ ಇದೇನಿದು 3 + 2 ರೂಟ್ 5 ಈಸ್ ಇರ್ಯಾಷನಲ್ ಆಗುತ್ತೆ. ಅರ್ಥ ಆಯ್ತಲ್ಲ ಹೆಂಗೆ ಬರೀಬೇಕು ಅಂತ. ಈ ಪ್ರೂಫ್ನ ಹಿಂಗೆ ಸಿಂಪಲ್ಲಾಗಿ ನೀವು ಓನಾಗಿ ಬರ್ಕೊಬೋದು. ಒಂದು ಗೊತ್ತಾದರೆ ರಿಮೈನಿಂಗ್ ಪ್ರೂಫ್ಸ್ ಎಲ್ಲ ಹಿಂಗೆ ಬರ್ಕೊಳೋಗೋದು. ಅಲ್ಲಿ ನಂಬರ್ಸ್ ನಿಮಗೆ ಏನೋ ಡಿಫ್ರೆಂಟ್ ನಂಬರ್ಸ್ ಕೊಟ್ಟಿರಲಿ, ಪ್ರಾಸೆಸ್ ಸೇಮೇ ಇರುತ್ತೆ. ಓಕೆ, ನೆಕ್ಸ್ಟ್ ಇದರಲ್ಲಿ ನೋಡಿ, ಪ್ರೂವ್ ದಟ್ ಫಾಲೋಯಿಂಗ್ ಆರ್ ಇರ್ಯಾಷನಲ್ಸ್ ಅಂತ. 1/√2, 7 ರೂಟ್ 5, 6 + ರೂಟ್ 2. ನೋಡಿ, ಇದು ಸೇಮೇ, ಏನು ಚೇಂಜ್ ಇಲ್ಲ. ಓಕೆ, ಇದ್ರ ಥರ್ಡ್ರಲ್ಲಿ ಫಸ್ಟ್ ಸಬ್ ಕ್ವಶನ್ ಏನು ನಮಗೆ 1/√2 ಅಂತ ನಾವು ಪ್ರೂವ್ ಮಾಡ್ಬೇಕು ತಾನೆ. ಓಕೆ, ಇದು ಸಿಂಪಲ್ ಇದೆ ನೋಡಿ. ಲೆಟ್ 1/√2 ಈಸ್ ಈಕ್ವಲ್ ಟು ಏನಂತ ತೊಗೊಳ್ತೀವಿ, ರ್ಯಾಷನಲ್ ಅಂತ ತೊಗೊತೀವಿ. A, B are integers. Okay, B not equal to 0 and A, B are co-primes. ಇದು ನಮ್ಮ ಅಸಂಪ್ಷನ್. ಓಕೆ, ಇದನ್ನು ನಾನು ರೆಸಿಪ್ರೋಕಲ್ ಮಾಡಿದರೆ √2/1 ಈಸ್ ಈಕ್ವಲ್ ಟು B/A ಆಗುತ್ತೆ. ಕರೆಕ್ಟಾ? ರೆಸಿಪ್ರೋಕಲ್ ಮಾಡಿದರೆ ನಮ್ಗೆ ಇದೇ ಬರುತ್ತೆ. ಓಕೆ, ಸಿನ್ಸ್ A ಆ್ಯಂಡ್ B ಅನ್ನೋದೇನು, A ಆ್ಯಂಡ್ B ಆರ್ ಇಂಟೀಜರ್ಸ್ ತಾನೆ. ದೀಸ್ ಆರ್ ದಿ ಇಂಟೀಜರ್ಸ್. ಸೊ B/A ಏನಾಗುತ್ತೆ, B/A ಅನ್ನೋದು ರ್ಯಾಷನಲ್ ಆಗುತ್ತೆ. ಕರೆಕ್ಟಾ? ಓಕೆ, ಇದು ಇಂಟೀಜರ್ ಅಂದರೆ ಇದೇನಾಗುತ್ತೆ, ರ್ಯಾಷನಲ್ ಆಗುತ್ತೆ ನಮಗೆ. ಕರೆಕ್ಟಾ? ಇದು ರ್ಯಾಷನಲ್. ಓಕೆ, ದಸ್ ಇದು ರ್ಯಾಷನಲ್ ಆದರೆ ಇದೇನಾಗಬೇಕು, ರ್ಯಾಷನಲ್ ಆಗಬೇಕು. ದಸ್ √2 ಈಸ್ ಆಲ್ಸೋ ರ್ಯಾಷನಲ್, but this contradicts the fact that √2 ಅನ್ನೋದೇನು, √2 is irrational. So our assumption is wrong. Our assumption is incorrect. Okay, incorrect. Hence 1/√2 ಅನ್ನೋದೇನಾಗುತ್ತೆ, 1/2 ಈಸ್ ಇರ್ಯಾಷನಲ್ ಆಗುತ್ತೆ. ಇದು ಕ್ಲಿಯರ್ ಆಯ್ತಲ್ಲ. ನೆಕ್ಸ್ಟು 7 ರೂಟ್ 5 ಇದೆ ಸಬ್ ಕ್ವಶನ್ನು. 7 ರೂಟ್ 5 ಇದನ್ನು ಕೂಡ ಲೆಟ್ 7 ರೂಟ್ 5 ಈಸ್ ರ್ಯಾಷನಲ್ ಅಂತ ತಗೊಳ್ಳಿ. A/B, A/B ಆರ್ ಇಂಟೀಜರ್ಸ್, B is not equal to 0 and A/B are co-primes. ಓಕೆ, ಇದು ನಮ್ಮ ಫಸ್ಟ್ ಅಸಂಪ್ಷನ್. ಈ 7 ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ √5 ಈಸ್ ಈಕ್ವಲ್ ಟು A/7B ಆಗುತ್ತೆ. ಇಲ್ಲಿ ನೋಡಿ, A ಅನ್ನೋದು ಇಂಟೀಜರು, ಡಿನಾಮಿನೇಟರಲ್ಲಿ 7 ಇಂಟೀಜರು, B ಇಂಟೀಜರು, ಟೋಟಲ್ ಇದೆ 8. ಪ್ರಾಡಕ್ಟ್ ಏನಾಗುತ್ತೆ, ಇಂಟೀಜರ್ ಆಗುತ್ತೆ. ಇಂಟೀಜರ್ ಬೈ ಇಂಟೀಜರ್ ಏನಾಗುತ್ತೆ, ರ್ಯಾಷನಲ್ ಆಗುತ್ತೆ ತಾನೆ. ಓಕೆ, ಸಿನ್ಸ್ A and B are integers, so A/7B is rational. Thus √5 ಅನ್ನೋದು ಏನಾಗಬೇಕು, ರ್ಯಾಷನಲ್ ಆಗಬೇಕು. is also rational, but this contradicts is the fact that √5 is irrational. Okay, so our assumption is wrong. ನಮ್ಮ assumption ಅನ್ನೋದು, our assumption is incorrect. Okay, hence ಏನಿದೆ, 7 √5 is irrational.
ಓಕೆ, ಇದಾಯಿತು, ಕ್ಲಿಯರ್ ಆಯ್ತಲ್ಲ. ಇನ್ನು ಲಾಸ್ಟ್ ಬಂದು ಥರ್ಡ್ ಒನ್ನು 6 + √2 ಇದೆ. ಓಕೆ, ಲೆಟ್ ಇದನ್ನು ಕೂಡ 6 + √2 ಕೂಡ ರ್ಯಾಷನಲ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಎ ಬಿ ಆರ್ ಇಂಟೀಜರ್ಸ್. ಓಕೆ, ಬಿ ಈಸ್ ನಾಟ್ ಈಕ್ವಲ್ ಟು 0 ಆ್ಯಂಡ್ ಎ ಬಿ ಆರ್ ಕೋಪ್ರೈಮ್ಸ್. ಓಕೆ, ಈ 6 ಅನ್ನೋದು ಈ ಸೈಡ್ ಕಳಿಸ್ಕೊಳ್ಳಿ. √2 ಈಸ್ ಈಕ್ವಲ್ ಟು ಏನಾಗುತ್ತೆ, a/b -6. √2 ಈಸ್ ಈಕ್ವಲ್ ಟು ಎ, ಎಲ್ ಸಿ ಎಮ್ ತಗೊಂಡ್ರೆ 6b/b ಆಗುತ್ತೆ. ನಮ್ಗೆ ಗೊತ್ತಿದೆ 6b ಅನ್ನೋದು ಇಂಟೀಜರ್, 6 ಅನ್ನೋದು ಇಂಟೀಜರ್, b ಅನ್ನೋದು ಇಂಟೀಜರ್, ಎ ಅನ್ನೋದು ಇಂಟೀಜರ್, ಡಿಫ್ರೆನ್ಸು ಇಂಟೀಜರ್, b ಅನ್ನೋದು ಇಂಟೀಜರ್. ಇಂಟೀಜರ್ ಬೈ ಇಂಟೀಜರ್ ಏನಾಗುತ್ತೆ, ರ್ಯಾಷನಲ್ ಆಗುತ್ತೆ. ಓಕೆ, ಸಿನ್ಸ್ a and b are integers, so a minus 6b/b is rational. Thus √2 ಅನ್ನೋದು ಏನಾಗಬೇಕು, √2 is also rational ಆಗಬೇಕು. ಓಕೆ, ಬಟ್ this contradicts the fact that √2 ಏನಾಗುತ್ತೆ ನಮಗೆ ಇರ್ರ್ಯಾಷನಲ್. ಓಕೆ, ಸೊ ಅವರ್ ಅಸಂಪ್ಷನ್ ಏನು, ರಾಂಗ್. ಅವರ್ ಅಸಂಪ್ಷನ್ ಈಸ್ ಇನ್ಕರೆಕ್ಟ್. ಹೆನ್ಸ್ 6 + √2 ಈಸ್ ಇರ್ರ್ಯಾಷನಲ್. ಓಕೆ, ಗೊತ್ತಾಯ್ತಲ್ಲ ನೋಡಿ. ಪ್ರೂಫ್ಸ್ ಅನ್ನೋದು ತುಂಬ ಸಿಂಪಲ್ ಇರುತ್ತೆ. ಓಕೆ, ಒಂದು ಸಲ ನಿಮಗೆ ಈ ಪ್ರಾಸೆಸ್ ಗೊತ್ತಾದರೆ ಸಾಕು, ನೀವೇ ಈಸಿಯಾಗಿ ಇದನ್ನು ಪ್ರೂವ್ ಮಾಡ್ತೀವಿ ಈ ಪ್ರಾಬ್ಲಮ್ಸ್ನೆಲ್ಲ. ಓಕೆ, ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.